ಜೀವನವು ಕೇವಲ ಇಂದ್ರಿಯ ಲಾಲಸೆಗಳ ಪೂರೈಕೆಯ ಯತ್ನವಲ್ಲ, ಅಥವಾ ಹುಟ್ಟು ಮತ್ತು ಸಾವುಗಳ ಸರಳ ಅನುಭವವಷ್ಟೇ ಅಲ್ಲ. ಜೀವನವು ಆಳವಾದ ತತ್ವಜ್ಞಾನ, ಧರ್ಮ ಪರಿಚಾರ, ಸ್ವಾನುಭವ ಮತ್ತು ಆತ್ಮಸಾಕ್ಷಾತ್ಕಾರದ ಹೊತ್ತಿಕ್ಕುವ ಮಾರ್ಗವಾಗಿದೆ. ಮಾನವನು ಹುಟ್ಟುಮರಣಗಳ ಈ ಸಂಕೀರ್ಣ ಕಟ್ಟನ್ನು ಮಾರಿ ತಾತ್ವಿಕ ಹಾಗೂ ಆಧ್ಯಾತ್ಮಿಕ ಶಕ್ತಿ ಮೂಲಕ ಅಮೃತತ್ವವನ್ನು ಪಡೆಯಬಲ್ಲದು. ಈ ವಿಶ್ವದಲ್ಲಿ ನಡೆಯುವ ಎಲ್ಲ ವಿಶೇಷವಾದ ಘಟನೆಗಳು, ಆಗುಹೋಗುಗಳು, ಜಗತ್ತಿನ ನಿಯಮಗಳು ಮತ್ತು ವ್ಯಕ್ತಿಯ ಯತ್ನ, ಶ್ರಮ ಹಾಗೂ ಸ್ವಾತಂತ್ರ್ಯ ಒಟ್ಟಾಗಿ ಮಾನವನ ಜೀವನಕ್ಕೆ ಮಾರ್ಗದರ್ಶನ ನೀಡುವ ಶಕ್ತಿಯೊಂದನ್ನು ನಿರ್ವಹಿಸುತ್ತವೆ. ಅದೇ ಶಾಶ್ವತ ಸತ್ಯ, ಅದನ್ನೇ ಪರಮಾತ್ಮ ಅಥವಾ ದೇವರು ಎಂದು ಕರೆಯಲಾಗುತ್ತದೆ. ಪರಮಾತ್ಮ, ದೇವರು ಸಗುಣರೂಪದಿದ್ದರೂ ನಿರ್ಗುಣ, ಅನಿರಾಕಾರ, ಸರ್ವಶಕ್ತ, ಸರ್ವಾಂತರ್ಯಾಮಿ ಮತ್ತು ಏಕಮೇವಾದ್ವಿತೀಯನೂ ಆಗಿದ್ದಾನೆ. ಅವನಿಗೆ ಅನೇಕ ನಾಮರೂಪಗಳು, ಲಕ್ಷಣಗಳು, ಗುಣಗಳು ಇರಬಹುದು, ಏಕೆಂದರೆ ಅವನು ವಿಶ್ವದ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಸಾಮರ್ಥ್ಯ ಹೊಂದಿರುವುದರಿಂದ. ಈ ಸರ್ವಾಂತರ್ಯಾಮಿಯಾದ ದೇವರು ಮಾನವರಲ್ಲಿ ಆತ್ಮಸ್ವರೂಪವಾಗಿ ವಾಸಿಸುತ್ತಾನೆ. ತಮ್ಮ ಒಳಗಿನ ಆತ್ಮದಲ್ಲಿ ಇದ್ದ ದೇವರ ಸಾನ್ನಿಧ್ಯವನ್ನು ಗ್ರಹಿಸಿದರೆ ಸಾಧಕನು ತನ್ನ ವ್ಯಕ್ತಿತ್ವ ಮತ್ತು ಸೃಷ್ಟಿ ಸಂಬಂಧವನ್ನು ಅರಿತು ಹುಟ್ಟುಮರಣದ ಕಟ್ಟಿನಿಂದ ಮುಕ್ತನಾಗಬಹುದು. ಇದು ಜೀವನದ ಪರಮ ಗುರಿಯ ಸಾಧನೆ. ಈ ಗುರಿಯ ಸಾಧನೆಗೆ ಮಾರ್ಗವನ್ನು ಯೋಗವು ಸೂಚಿಸುತ್ತದೆ. ಯೋಗದಲ್ಲಿ 4 ಪ್ರಮುಖ ದಾರಿಗಳಿವೆ: ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ ಮತ್ತು ಜ್ಞಾನಯೋಗ. ಪ್ರತಿಯೊಂದು ಯೋಗದ ಮಾರ್ಗವು ಸಾಧಕನ ಸ್ವಭಾವ, ಶಕ್ತಿ ಸಾಧ್ಯತೆ ಮತ್ತು ಆಸಕ್ತಿಗೆ ಅನುಗುಣವಾಗಿ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ತಲುಪುವ ರೀತಿಯನ್ನು ನೀಡುತ್ತದೆ. ನದಿಗಳು ಬೇರೆ ಬೇರೆ ಮೂಲಗಳಿಂದ ಹರಿದು ಕೊನೆಗೆ ಸಮುದ್ರವನ್ನು ಸೇರುವಂತೆ, ವಿವಿಧ ಯೋಗ ಮಾರ್ಗಗಳು ಕೂಡ ಒಬ್ಬದೇ ಪರಮಾತ್ಮನಿಗೆ ತಲುಪುತ್ತವೆ. ಸಾಧಕನು ಯಾವ ಯೋಗ ಮಾರ್ಗ, ಯಾವ ಸಾಧನಾ ವಿಧಾನವನ್ನು ಆಯ್ಕೆ ಮಾಡುತ್ತಾನೋ ಅವನು ಕೊನೆಗೆ ದೇವರ ಸಾಕ್ಷಾತ್ಕಾರವನ್ನು ಅನುಭವಿಸುವ ಮೂಲಕ ತನ್ನ ಜೀವನದ ಪರಮ ಗುರಿಯನ್ನು ಸಂಪಾದಿಸುತ್ತಾನೆ. ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ತಮ್ಮ ಹಿಂದಿನ ಕರ್ಮದ ಪರಿಣಾಮವಾಗಿ ಜನ್ಮ ದೊರಕುತ್ತದೆ. ಈ ಜೀವನವು ಕೇವಲ ಪಾಶ್ಚಾತ್ಯ ದೃಷ್ಟಿಯಿಂದ ಹುಟ್ಟಿದ, ಬದುಕಿದ ಮತ್ತು ಸಾಯುವ ಸರಳ ಅಂದಾಜು ಮಾತ್ರವಲ್ಲ, ಇದು ತನ್ನ ಹಳೆಯ ಕರ್ಮದ ಫಲವನ್ನು ಅನುಭವಿಸುವ ಹಂತವಾಗಿದೆ. ಸಾಧಕನು ತನ್ನ ಪ್ರಸ್ತುತ ಜನ್ಮದಲ್ಲಿ ಸತ್ಕರ್ಮ, ಸದ್ವೃತ್ತಿ ಮತ್ತು ಧರ್ಮಸಮ್ಮತ ನಡೆಗಳನ್ನು ಅನುಷ್ಠಾನ ಮಾಡಿದರೆ ಅವನು ಕರ್ಮಬಂಧದಿಂದ ಮುಕ್ತನಾಗಬಹುದು ಮತ್ತು ಶಾಶ್ವತ ಮೋಕ್ಷಾನಂದವನ್ನು ಪಡೆಯಬಹುದು. ಇಲ್ಲದೆ ಜಗತ್ತಿನಲ್ಲಿ ಅನ್ಯಾಯ, ಅಧರ್ಮ, ಅಸಹ್ಯ ಬದುಕು, ಸಂಕಷ್ಟ, ದುಃಖ ಮತ್ತು ಅಸಮಾಧಾನಗಳು ಹೆಚ್ಚಾಗಿದಾಗ ಪರಮಾತ್ಮವು ತನ್ನ ಶಕ್ತಿಯನ್ನು ದೇಹಧಾರಿಯಾಗಿ ಜನರ ಸಂರಕ್ಷಣೆ, ದುಷ್ಟನಾಶ, ಧರ್ಮ ಸ್ಥಾಪನೆಗಾಗಿ ಬಳಸುತ್ತಾನೆ. ಇದೇ ಭಗವಂತನ ಅವತಾರದ ತತ್ವ. ಅವತಾರವು ಕೇವಲ ಪೌರಾಣಿಕ ಕಥೆ ಮಾತ್ರವಲ್ಲ, ಪ್ರತಿಯೊಂದು ಕಾಲದಲ್ಲಿ ಧರ್ಮದ ಸ್ಥಾಪನೆ ಮತ್ತು ಮಾನವತೆಯ ಉದ್ಧಾರಕ್ಕೆ ಪರಮಾತ್ಮನ ಶಕ್ತಿಯ ಪ್ರಾತ್ಯಕ್ಷತೆ. ಜೀವನದ ಪರಮ ಗುರಿ ಎಂದರೆ ಆತ್ಮಸಾಕ್ಷಾತ್ಕಾರ. ಈ ಗುರಿ ಸಾಧನೆಗೆ ಇಹಲೋಕದ ದಿನನಿತ್ಯ ಜೀವನವನ್ನು ಹೊರಗೊಳಿಸಬೇಕಾಗಿಲ್ಲ. ಮಾನವನು ತನ್ನ ಜೀವನದ ದಿನನಿತ್ಯ ಕಾರ್ಯಗಳನ್ನು, ಸಂಭಾಷಣೆಗಳನ್ನು, ಕುಟುಂಬ, ಸಮಾಜ, ಧರ್ಮ ಸಂಬಂಧಿತ ಬಾಧ್ಯತೆಗಳನ್ನು ನಿರ್ವಹಿಸುತ್ತಿದ್ದಾಗಲೂ ತನ್ನ ದೃಷ್ಟಿ, ಚಿಂತನೆ ಮತ್ತು ನಡೆಗಳಲ್ಲಿ ಧರ್ಮಸಮ್ಮತವಾದ ಮಾರ್ಗವನ್ನು ಪಾಲಿಸಬೇಕು. ಧರ್ಮದ ಮೂಲಕ ಸಾಧನೆ ಮಾಡುತ್ತಿದ್ದಂತೆ ಸಾಧಕನು ಆಧ್ಯಾತ್ಮಿಕ ಗುರಿಯನ್ನು ತಲುಪಲು ಶಕ್ತಿ ಪಡೆಯುತ್ತಾನೆ. ಜೀವನದ ಕಷ್ಟ, ನೋವು, ಸಂತೋಷ, ಐಶ್ವರ್ಯ, ಆರೋಗ್ಯ, ಅಧಿಕಾರ ಎಲ್ಲವೂ ಅಸ್ಥಿರ. ವೈಶಿಷ್ಟ್ಯಪೂರ್ಣವಾದದು ಎಂದರೆ ಇವು ಶಾಶ್ವತ ಸುಖ, ಶಾಶ್ವತ ಸಮಾಧಾನವನ್ನು ನೀಡಲಾರವು. ಈ ಶಾಶ್ವತ ಪರಮ ಸುಖವು ಆತ್ಮಸಾಕ್ಷಾತ್ಕಾರದ ಮೂಲಕ ಮಾತ್ರ ದೊರೆಯುತ್ತದೆ. ಸಾಧಕನು ಹಳೆಯ ಹುಟ್ಟಿದ, ಹುಟ್ಟಲಿರುವ, ಬದುಕುತ್ತಿರುವ, ಸಾವು, ದುಃಖ, ಕಷ್ಟ, ಸಂತೋಷ ಈ ಎಲ್ಲ ಅನುಭವಗಳನ್ನು ನಿರ್ಲಿಪ್ತವಾಗಿ
ಧೀರನಾಗಿ ಜ್ಞಾನಪರವಾಗಿ ಅನುಭವಿಸಬೇಕು. ನೀರಿನಲ್ಲಿರುವ ತಾವರೆಯ ಎಲೆಯಂತೆ ನಿರ್ಲಿಪ್ತ ನಿರ್ದ್ವಂದ್ವ ಮನೋಭಾವದೊಂದಿಗೆ ಜೀವನವನ್ನು ಸಾಗಿಸಿದರೆ ಮನುಷ್ಯನು ಶಾಶ್ವತ ಸುಖ, ಶಾಂತಿ ಮತ್ತು ಮೋಕ್ಷವನ್ನು ಸಂಪಾದಿಸುತ್ತಾನೆ. ಹೀಗೆ ಜನ್ಮಮರಣಗಳಿಂದ ಮುಕ್ತನಾಗುವುದು, ಜೀವನದ ಅಸ್ಥಿರತೆಯಿಂದ ಹೊರಬರುವುದು, ಮೋಕ್ಷವನ್ನು ಪಡೆಯುವುದು ಇವು ಜೀವನದ ಪರಮ ಗುರಿ. ಮಾನವರು ಮೂಲತಃ ಪಾಪಿಗಳಲ್ಲ, ಬದಲಾಗಿ ಅಮೃತಾತ್ಮ ಸ್ವರೂಪಿ. ಅವರು ಧರ್ಮ, ಅರ್ಧ, ಕಾಮ, ಮೋಕ್ಷ ಎಂಬ 4 ಅಸಹಾರಥಗಳನ್ನು ಅನುಷ್ಠಾನ ಮಾಡುವ ಮೂಲಕ ತಮ್ಮ ಪರಮ ಗುರಿ ಅಮಿತಾನಂದ, ಶಾಶ್ವತ ಸುಖ ಅನುಭವಿಸಬಹುದು. ಇಳೆಯಲ್ಲಿ ಜನ್ಮ ತಳೆದ ಮಾನವನು ಅಸತ್ತಿನಿಂದ ಸತ್ಯಕ್ಕೆ, ತಮಸ್ಸಿನಿಂದ ಜ್ಯೋತಿಗೆ, ಮೃತ್ಯುವಿನಿಂದ ಅಮೃತತ್ವಕ್ಕೆ ಏರಬಹುದು. ಇದು ಹಿಂದೂ ಧರ್ಮದ ಪ್ರಮುಖ ಸಂದೇಶ. ಜೀವನವು ಕೇವಲ ಭೌತಿಕ ಸುಖ, ಇಂದ್ರಿಯ ಲಾಲಸೆ ಅಥವಾ ಹುಟ್ಟುಮರಣದ ಅನುಭವ ಮಾತ್ರವಲ್ಲ. ಜೀವನವು ತತ್ವಜ್ಞಾನ, ಧರ್ಮ, ಯೋಗ ಮತ್ತು ಆತ್ಮಸಾಕ್ಷಾತ್ಕಾರದ ಮೂಲಕ ಶಾಶ್ವತ ಗುರಿಯನ್ನು ಸಾಧಿಸುವ ಪ್ರಯತ್ನವಾಗಿದೆ. ಹಿಂದೂ ಧರ್ಮವು ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಜೀವಮಾನದಲ್ಲಿ ನೈತಿಕ, ಧಾರ್ಮಿಕ, ಆತ್ಮಿಕ ಮಾರ್ಗದರ್ಶನ ನೀಡುವ ಶಕ್ತಿಯುಳ್ಳ ಶಾಶ್ವತ ಧರ್ಮವಾಗಿದ್ದು, ಮಾನವನ ಪರಮ ಗುರಿ ಮೋಕ್ಷ ಅನ್ನು ತಲುಪಿಸಲು ಮಾರ್ಗದೀಪವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು